ಎಲ್ಲ ನನ್ನ ಪ್ರಿಯ ಪ್ರೇಕ್ಷಕರಿಗೆ ನಮಸ್ಕಾರ. ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಇಲ್ಲೊಂದು ಒಳ್ಳೆ ವಿಚಾರ. ಉನ್ನತ ವ್ಯಾಸಂಗ ಮಾಡೋದಕ್ಕೆ ನಮ್ಮ ಕರ್ನಾಟಕವೇ ಬೆಸ್ಟ್ ಅಂತಕ್ಕಂಥ ಮಾಹಿತಿ ಹೊರ ಬಂದಿದೆ. ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದೇ ನಮ್ಮ ಕರ್ನಾಟಕ. ಉನ್ನತ ಶಿಕ್ಷಣ ದಾಖಲಾತಿಯಲ್ಲಿ ನಮ್ಮ ರಾಜ್ಯಕ್ಕೆ ಪ್ರಥಮ ಸ್ಥಾನ. 173 ದೇಶಗಳ ವಿದ್ಯಾರ್ಥಿಗಳಿಗೆ ಭಾರತವೇ ಒಂದು ಗುರುಕುಲವಾಗಿದೆ. ಅದರಲ್ಲಿ ನಮ್ಮ ಕರ್ನಾಟಕ 1ನೇ ಸ್ಥಾನದಲ್ಲಿದೆ. 7,914 ವಿದ್ಯಾರ್ಥಿಗಳು ದಾಖಲಾತಿಯನ್ನ ಮಾಡ್ಕೊಂಡಿದ್ದಾರೆ. ಇನ್ನ 2ನೇ ಸ್ಥಾನದಲ್ಲಿ ಪಂಜಾಬ್ ಬರುತ್ತೆ, 7,902 ವಿದ್ಯಾರ್ಥಿಗಳು. 3ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಬರುತ್ತೆ, 6,190 ವಿದ್ಯಾರ್ಥಿಗಳು. 4ನೇ ಸ್ಥಾನಕ್ಕೆ ಉತ್ತರ ಪ್ರದೇಶ ಬರುತ್ತೆ, 5,953 ವಿದ್ಯಾರ್ಥಿಗಳು. ಇನ್ನು 5ನೇ ಸ್ಥಾನ ತಮಿಳುನಾಡು, 5,694 ವಿದ್ಯಾರ್ಥಿಗಳು. ಭಾರತದಲ್ಲಿ ನೇಪಾಳಿ ವಿದ್ಯಾರ್ಥಿಗಳದ್ದೇ ಜಾಸ್ತಿ ಕಾರುಬಾರ್ ಆಗಿದೆ. ಭಾರತಕ್ಕೆ ಉನ್ನತ ಶಿಕ್ಷಣಕ್ಕಾಗಿ ಬರುವ ವಿದೇಶಿ ವಿದ್ಯಾರ್ಥಿಗಳ ಪೈಕಿ ನಮ್ಮ ನೆರೆ ರಾಷ್ಟ್ರ ಆಗಿರ್ತಕ್ಕಂತಹ ನೇಪಾಳದವರೇ ಸಿಂಹಪಾಲನ್ನ ಹೊಂದಿದ್ದಾರೆ. ಭಾರತದಲ್ಲಿ ಓದುತ್ತಿರುವ ಒಟ್ಟು ವಿದೇಶಿಗರ ಪೈಕಿ 24.1% ವಿದ್ಯಾರ್ಥಿಗಳು ನೇಪಾಳದವರೇ ಆಗಿದ್ದಾರೆ. ಉಳಿದಂತೆ ಅರಬ್ ರಾಷ್ಟ್ರಗಳಿಂದ 7%, ಅಮೆರಿಕ ಮತ್ತು ಬಾಂಗ್ಲಾದೇಶದಿಂದ 5.9%, ನೈಜೀರಿಯಾದಿಂದ 5.5% ಹಾಗೂ ಜಿಂಬಾಬ್ವೆಯಿಂದ 4% ವಿದ್ಯಾರ್ಥಿಗಳು ಭಾರತದಲ್ಲೇ ಇದ್ದಾರೆ. ಮತ್ತೆ ಪಿಜಿಗಿಂತ ಯುಜಿಗೆ ಡಿಮ್ಯಾಂಡ್ ಜಾಸ್ತಿ. ಭಾರತಕ್ಕೆ ಬರುವ ವಿದೇಶಿ ವಿದ್ಯಾರ್ಥಿಗಳ ಪೈಕಿ 73.6% ಮಂದಿ ಪದವಿ ಕೋರ್ಸ್ಗಳನ್ನೇ ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ. ಪಿಜಿ ಕೋರ್ಸ್ಗಳಿಗೆ 9,845 ವಿದ್ಯಾರ್ಥಿಗಳು ದಾಖಲಾಗಿದ್ದು, ಇದು ಒಟ್ಟು ಪ್ರಮಾಣದ 16.8%. 2019-20 ಶೈಕ್ಷಣಿಕ ವರ್ಷದಲ್ಲಿ 48,898 ವಿದೇಶಿ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ ಇತ್ತೀಚಿನ ವರದಿ ವೇಳೆಗೆ 58,134ಕ್ಕೆ ಜಿಗಿದಿದೆ. ಜಾಗತಿಕ ಮಟ್ಟದಲ್ಲಿ ಉನ್ನತ ಶಿಕ್ಷಣ ಪೈಪೋಟಿಯಲ್ಲಿ ಭಾರತ ತನ್ನ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ವಿದ್ಯಾಭ್ಯಾಸಕ್ಕಾಗಿ ಭಾರತಕ್ಕೆ ಬರುವ ವಿದೇಶಿ ವಿದ್ಯಾರ್ಥಿಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಅಖಿಲ ಭಾರತ ಉನ್ನತ ಶಿಕ್ಷಣ ಸಂಸ್ಥೆ ಇತ್ತೀಚೆಗೆ ಸಮೀಕ್ಷೆಯಲ್ಲಿ ಈ ವಿಷಯವನ್ನ ಬಹಿರಂಗ ಮಾಡಿದೆ. ಅದರಲ್ಲೂ ದೇಶದ ಬೇರೆಲ್ಲಾ ರಾಜ್ಯಗಳಿಂದ ವಿದೇಶಿ ವಿದ್ಯಾರ್ಥಿಗಳು ಕರ್ನಾಟಕದತ್ತಲೇ ಹೆಚ್ಚಿನ ಒಲವನ್ನ ತೋರಿಸ್ತಾ ಇದ್ದಾರೆ. ಸಮೀಕ್ಷೆ ವರದಿ ಪ್ರಕಾರ ಕಳೆದ 5 ವರ್ಷಗಳಲ್ಲಿ ಭಾರತಕ್ಕೆ ಬರುವ ವಿದೇಶಿ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ 19% ಭಾರಿ ಹೆಚ್ಚಳ ಕಂಡು ಬಂದಿದೆ. ಒಟ್ಟು 173 ವಿವಿಧ ದೇಶಗಳಿಂದ ವಿದ್ಯಾರ್ಥಿಗಳು ಭಾರತದ ಜ್ಞಾನ ದಾಸೋಹಕ್ಕೆ ಒಲವನ್ನ ತೋರಿಸಿದ್ದಾರೆ. ಟಾಪ್ 5 ರಾಜ್ಯಗಳು ಯಾವ್ದಪ್ಪ ಅಂತಂದ್ರೆ, ಇವಾಗ ನಾ ಹೇಳದ್ನಲ್ಲ, ಕರ್ನಾಟಕ, ಪಂಜಾಬ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ತಮಿಳುನಾಡು. ಉನ್ನತ ಶಿಕ್ಷಣವನ್ನ ಅರಸಿ ಬರುವ ಜಾಗತಿಕ ವಿದ್ಯಾರ್ಥಿಗಳಿಗೆ ಕರ್ನಾಟಕದ ಶಿಕ್ಷಣ ಸಂಸ್ಥೆಗಳೇ ಮೊದಲ ಆಯ್ಕೆಯಾಗಿದ್ದಾವೆ. ದಾಖಲಾತಿಯಲ್ಲಿ ದೇಶದ ಪ್ರಮುಖ ರಾಜ್ಯಗಳನ್ನ ಹಿಂದಿಕ್ಕಿ ಕರ್ನಾಟಕ ಅಗ್ರಸ್ಥಾನವನ್ನ ಕಾಯ್ದುಕೊಂಡಿದೆ. ಇದು ಒಂದು ರೀತಿ ಒಳ್ಳೆಯ ವಿಚಾರನೆ. ಇನ್ನ ಒಂದಿಷ್ಟು ಒಳ್ಳೆ ಸುದ್ದಿಗಳೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಇಷ್ಟು ನಿಮ್ಮ ಒಳ್ಳೆ ಸಮಯವನ್ನ ಕೊಟ್ಟು ನೋಡಿದ್ದಕ್ಕೆ ಧನ್ಯವಾದಗಳು. ಇಷ್ಟವಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.